ಟು ಮಂಥನ್ಸ್ ವ್ಲಾಗ್. ನಾನು ಕಲಾ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನನ್ನ ಫ್ರೆಂಡ್ ಅಂದರೆ ಲೈಕ್ ನಾವು 4th ಸ್ಟ್ಯಾಂಡರ್ಡಿಂದನೂ ಫ್ರೆಂಡ್ಸೇ. 4th ಇಂದ 10th ಒಂದೇ ಸ್ಕೂಲಲ್ಲಿ ಓದ್ದವರು. PUCಲಿ ಮಾತ್ರ ಬೇರೆ ಬೇರೆ ಕಾಲೇಜ್ ಆಯಿತು. ಅದಾದ ನಂತರ ಮತ್ತೆ ಡಿಗ್ರಿ ಸೇಮ್ ಕಾಲೇಜೇ. ಅಂದರೆ PUCಲಿ ಬೇರೆ ಕಾಲೇಜ್ ಆದರೂ ಟ್ಯೂಷನ್ಗೆ ಮಾತ್ರ ಒಂದೇ ಕಡೆ ಹೋಗ್ತಾಯಿದ್ವಿ. ಸೊ ತುಂಬ ವರ್ಷದ ಹಳೆ ಸ್ನೇಹಿತೆ ಇವಳು. ನನಗೆ ಅಂದರೆ ನಮ್ಮ ಫ್ಯಾಮಿಲಿ, ಇಡೀ ಫ್ಯಾಮಿಲಿ ಗೊತ್ತು ಇವಳು ನನ್ನ ಫ್ರೆಂಡು ಅನ್ನೋದು. ಆ ರೀತಿಯಾಗಿ ಒಂದು ಬಾಂಡಿಂಗ್ ಇದೆ ನಮ್ಮಲ್ಲಿ. ಅವಳು ಯಾವಾಗಲೂ ಹೇಳ್ತಾ ಇರ್ತಾಳೆ, ಒಂದು ಫೋಟೋನೂ ಇಲ್ಲ ನಮ್ಮದು ಜೊತೆಗೆ. ನಾವು ಸೀರಿಯಸ್ ಆಗಿ ಹೇಳ್ತೀವಿ, ನಾವು ಅಷ್ಟು ವರ್ಷದ ಹಳೆ ಫ್ರೆಂಡ್ ಆದರೂ ಒಂದು ಫೋಟೋ ಇಲ್ಲ ಜೊತೆಗೆ ಇಡ್ಸ್ಕೊಂಡಿರೋಂಥದ್ದಾಗಿರ್ಬೋದು. ನಮ್ದೊಂಥರ ಬಾಂಡಿಂಗು, ಅದು ಹೇಳೋಕ್ಕೆ ಆಗೋದಿಲ್ಲ. ಹಂಗೂ ಫೈನಲ್ ಇಯರಲ್ಲಿ ಅಂದರೆ ಡಿಗ್ರಿ ಮಾಡಬೇಕಾದ್ರೆ ಫೈನಲ್ ಇಯರಲ್ಲಿ ಏನೋ ಒಂದು ಏನಕ್ಕೆ ನಾವು ಮಾತಾಡೋದು ಬಿಟ್ವಿ ಅಂತಲೇ ಗೊತ್ತಿಲ್ಲ. ಬಟ್ ಒಂದು ವರ್ಷ ನಾವು ಮಾತಾಡಿರಲಿಲ್ಲ. ಸೇಮ್ ಕ್ಲಾಸಲ್ಲೇ ಕೂತ್ಕೊತಾ ಇದ್ವಿ, ಅಕ್ಕಪಕ್ಕನೇ ಕೂತ್ಕೊತಾ ಇದ್ವಿ. ಸೊ ಬಟ್ ಆದ್ರೂ ನಾವು ಒಂದು ವರ್ಷ ಮಾತಾಡಲಿಲ್ಲ. ಆಮೇಲೆ ನಮ್ಮ ಇನ್ನು ಫ್ರೆಂಡ್ಸ್ ಇರ್ತಾರಲ್ಲ ಅವರೆಲ್ಲ ಸೇರಿ, ಯಾಕೆ ನೀವು ಈ ಥರ ಇದ್ದೀರಲ್ಲ, ಲಾಸ್ಟಲ್ಲಿ ಎಕ್ಸಾಮ್ ಎಲ್ಲ ಮುಗ್ದು ಇನ್ನೇನು ರಜಾ ಬಂತಲ್ಲ ಫೈನಲ್ ಕಾಲೇಜ್ ಡೇಸು. ಸೊ ಆಗ ಅವರಿಬ್ಬರು ಇಲ್ಲ ನೀವು ಮಾತಾಡಲೇಬೇಕು ಅಂತ ಅವಾಗ ಹೆಂಗೋ ಪ್ಯಾಚಪ್ ಮಾಡಿಸ್ಬಿಟ್ರು. ಸೊ ಅಷ್ಟು ಲಾಂಗ್ ಫ್ರೆಂಡ್ ಆಗಿದ್ರು, ಒಂದು ವರ್ಷ ಮಾತಾಡಿರಲಿಲ್ಲ. ಅದು ಹೆಂಗಿದ್ವಿ ಅಂತಲೇ ನನಗೆ ಗೊತ್ತಿಲ್ಲ. ಮತ್ತು ತಿರ್ಗಾ ಪ್ಯಾಚಪ್ ಆಗಿ ಹಾಗೇ ಕಂಟಿನ್ಯೂ ಆಗ್ತಿದೆ ಈ ಫ್ರೆಂಡ್ಶಿಪ್. ಇನ್ನು ಮುಂದೆ ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋದು ನನಗೆ ಗೊತ್ತಿದೆ. ಅವ್ರ ಮಕ್ಕಳೆಲ್ಲ ಅವಳನ್ನ ಅಮ್ಮ ಅಮ್ಮ ಅಂತಿದ್ರೆ ನನಗೇನೋ ಒಂಥರ ಹೆಂಗಿದ್ವಿ ನಾವು ಆಗಲೇ ಮದುವೆಯಾಗಿ ಮಕ್ಕಳು ನಮಗೆ ಏಜ್ ಆಗ್ತಾಯಿದೆ ಅಂತ ಹೇಳ್ಕೊಂಡು ಹೀಗೇ ಕಾಮಿಡಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಸೊ ಲೈಫಲ್ಲಿ ಒಬ್ಬರಾದರೂ ಈ ಥರ ಫ್ರೆಂಡ್ ಇದ್ದರೆ ಸಾಕು ಸ್ನೇಹಿತರೆ. ಎಲ್ಲರೂ ಇರಬೇಕು ನನ್ನ ಜೊತೆ ಅಂತಲ್ಲ, ಅಟ್ಲೀಸ್ಟ್ ನಮ್ಮನ್ನ ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಒಬ್ಬರಿದ್ರೂ ಸಾಕು. ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ನಮಗೆ ಒಂದು ಬಾಂಡಿಂಗ್ ಯಾವ ಥರ ಇರಬೇಕು ಅಂದರೆ, ಏನೇ ಬಂದರೂ ನಾನು ನಿನ್ನ ಬಿಡಲ್ಲ ಅನ್ನೋ ರೇಂಜಿಗೆ ಯಾರಾದರೂ ಒಬ್ಬರಿದ್ರೂ ಸಾಕು ಅಲ್ವಾ. ನೀವೇ ಯೋಚನೆ ಮಾಡಿ, ನಮಗೆ ಲೈಫಲ್ಲಿ ಅಂದರೆ ಒಂದೊಂದು ಸ್ಟೇಜಸ್, ಇವಾಗ ಸ್ಕೂಲ್ ಮೇಟ್ಸ್ ಆಗಿರ್ಬೋದು, PU ಮೇಟ್ಸ್ ಆಗಿರ್ಬೋದು, ಡಿಗ್ರಿ ಮೇಟ್ಸ್ ಎಲ್ಲರೂ ಫ್ರೆಂಡ್ಸ್ ಆಗಿರ್ತಾರೆ. ಬಟ್ ಕೊನೆವರೆಗೂ ಉಳಿಯೋದು ನಾನು ಹೇಳ್ತೀನಿ ನೋಡಿ, ಈ ಸ್ಕೂಲ್ ಫ್ರೆಂಡ್ಸ್ ಏನೇನೆ. ನನ್ನ ವಿಚಾರದಲ್ಲಿ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಇದ್ದೇ ಇರ್ತಾರೆ ಅಲ್ವಾ ಸ್ಕೂಲ್ ಫ್ರೆಂಡ್ಸ್ ಅಂತ. ಈಗಲೂ ಅವ್ರ ಜೊತೆ ನೀವು ಕನೆಕ್ಷನಲ್ಲಿ ಇದ್ದೀರಾ, ಲೈಕ್ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ಮಾತಾಡ್ತಿದ್ದೀರಾ. ಆಗ ಫಸ್ಟ್ ಯಾವ ರೀತಿ ಇದ್ವಿ ಈಗಲೂ ಅದೇ ಥರ ಇದ್ದೀರಾ ಅನ್ನೋರಾಗಿದ್ದರೆ ಕಮೆಂಟ್ ಮಾಡಿ. ಸೊ ನಾನು ಮೊದಲು ಯಾವ ರೀತಿ ಇದ್ನೋ ಹಾಗೇ ಅವಳ ಜೊತೆನೂ ಇದ್ದೀನಿ. ಬಟ್ ಈಗ ಸ್ವಲ್ಪ ಮಕ್ಕಳು ಸ್ಕೂಲಿಗೆ ಕಳ್ಸೋದಾಗಿರ್ಬೋದು, ಕೆಲಸ ಕಾರ್ಯಗಳು ಅಂತ ಇರುತ್ತಲ್ಲ, ಅದರಲ್ಲಿ ಟೈಮ್ ಸಿಗ್ತಿರ್ಲಿಲ್ಲ ಅಷ್ಟೇ ನೋಡೋದಕ್ಕೆ. ಸಿಕ್ಕಿದಾಗಂತೂ ಖಂಡಿತವಾಗ್ಲೂ ಹೋಗ್ತೀನಿ. ನಾನು ನಮ್ಮ ಚಿಕ್ಕಮ್ಮನ ಜೊತೆ ಬಂದಿದ್ದೆ. ಸೊ ಅವರು ಸ್ವಲ್ಪ ಕೆಲ್ಸಗಳಿತ್ತು, ಅವ್ರ ಅಕ್ಕನ ಮನೆಗೆ ಹೋಗಿದ್ರು. ಅದಕ್ಕೋಸ್ಕರ ನಾನು ನನ್ನ ಫ್ರೆಂಡ್ ಮನೆಗೆ ಬಂದೆ. ಮತ್ತು ತಿರ್ಗಾ ಇಬ್ಬರೂ ಸೇರಿಕೊಂಡು ಈಗ ಶಾಪಿಂಗ್ಗೆ ಅಂತ ಬಂದಿದ್ದೀವಿ. ಇನ್ನೇನು PU ಕಾಲೇಜಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ, ಸ್ಕೂಲ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ನನ್ನ ಮಗಳಿಗೆ 1 ವಾರ ಆಗಿದೆ ಸ್ಟಾರ್ಟ್ ಆಗಿ. ಸೊ ನಾನಿನ್ನು ಫಸ್ಟ್ ಸ್ಟ್ಯಾಂಡರ್ಡ್ ಈಗಲ್ವಾ, ಸೊ ಹಾಗಾಗಿ ಕಳ್ಸೋಣ ಈ ವೀಕ್ ಬಿಟ್ಟು ಅಂತ ಹೇಳಿ ಸುಮ್ಮನೆ ಅಲ್ಲೇ ಇದ್ದೆ. ಸೊ ನೆಕ್ಸ್ಟ್ ಮಂಡೆಯಿಂದ ಕಳಿಸ್ತೀನಿ ಸ್ಕೂಲಿಗೆ. ಇನ್ನು ಸಂಜೆ ಮನೆಗೆ ಬಂದ್ವಿ. ಮನೆಗೆ ಬಂದಾದಮೇಲೆ ನಮ್ಮಮ್ಮ ಸಂಜೆ ಆಗಿತ್ತಲ್ಲ, ಸೊ ಏನಾದರೂ ನಾನ್ ವೆಜ್ ಮಾಡಿಬಿಡು, ಇನ್ನೇನು ನೀನು ಊರಿಗೆ ಹೊರಟಿರ್ತೀಯಲ್ಲ, ಸೊ ಇವತ್ತೇನಾದರೂ ಮಾಡಿ ನಾನ್ ವೆಜ್ನ ತಿಂದ್ಬಿಡು ಅಂತ ಹೇಳಿದರು. ಸರಿ ಅಂತಂದು ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಮನೆಗೆ ಬಂದಾಗಿಂದ ಬಿರಿಯಾನಿನೇ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಸಂಜೆಗೆ ಬಿರಿಯಾನಿ ಮತ್ತು ಫ್ರೈ ಮಾಡೋಣ ಅಂತ ಹೇಳಿ ಆ ಚಿಕನ್ ತಂದು ಕೊಟ್ಟಿದ್ರು ನಮ್ಮಪ್ಪ. ಸೊ ಈಗ ನಮ್ಮ ಸೈಟ್ ಹತ್ರ ಬಂದು ಪುದೀನ ಕಿತ್ಕೊತಾ ಇದ್ದೀನಿ. ಪುದೀನ ಮನೇಲೇನು ಕಿತ್ತಿಟ್ಟಿರಲ್ಲ, ಫ್ರೆಶ್ ಆಗಿಯೇ ಇಲ್ಲೇ ಸಿಗುತ್ತಲ್ಲ, ಬೇಕು ಅಂದರೆ ತೊಗೊಬೋದು ಅಂತ ಹೇಳಿ ಮನೇಲೇನು ಸ್ಟಾಕ್ ಮಡಗಿರಲ್ಲ. ಸೊ ಹಾಗಾಗಿ ಇಲ್ಲೇ ಬಂದು ತೊಗೊಂಡೋಗ್ಬೇಕು. ಆಗಲೇ 1 ತಿಂಗಳು ಆಗೋಯ್ತಾ ಟೈಮು ಅಂತ ಅನಿಸ್ತೈತೆ. ಲೈಕ್ ನಮ್ಮಮ್ಮ ಮನೆಗೆ ಬಂದು 1 ತಿಂಗಳು ಆರಾಮಾಗಿದ್ದೆ. ಹೆಂಗೋ ಒಂಥರ ಟೈಮ್ ಪಾಸ್ ಮಾಡಿಕೊಂಡು ಚೆನ್ನಾಗಿತ್ತು. ಬಟ್ ಅದೇ ಥರ ಎಷ್ಟು ದಿನ ಅಂತ ಇರೋಕ್ಕಾಗುತ್ತೆ ಅಲ್ವಾ. ಟೈಮ್ ಪೀರಿಯಡ್ ಅಷ್ಟೇ, ಅದು 1 ತಿಂಗಳಿದ್ದ ಅಷ್ಟೇ. ಇನ್ನು ನೆಕ್ಸ್ಟ್ ರುಟೀನಿಂದ ಸ್ಟಾರ್ಟ್ ಆಗುತ್ತೆ ಅಂತ ನಾನು ನೆನೆಸ್ಕೊಂಡು ಹಾಗೇನೇ ನೋಡಿ, ಆಕಾಶ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಗೊತ್ತಾ, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನೀವು ಯಾರೆಲ್ಲ ಅಮ್ಮ ಮನೇಲೆ ಇನ್ನೂ ಇದ್ದೀರೋ, ಸೊ ಬನ್ನಿ ಸಾಕು, ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಇನ್ನು ಬಂದು ಮಕ್ಳಿಗೆ ಯೂನಿಫಾರ್ಮ್ ಎಲ್ಲಿದೆ, ಬುಕ್ಸ್ ಎಲ್ಲಿದ್ದಾವೆ, ಶೂಸು, ಸಾಕ್ಸು ಪ್ರತಿಯೊಂದು ನೋಡಿ ಚೆಕ್ ಮಾಡ್ಕೊಬೇಕಲ್ವ ನಾವೂ. ಹಾಗಾಗಿ ನಮ್ಮ ಮನೆಗೆ ಹೋಗೋವಂಥ ಟೈಮ್ ಈಗ. ಸೊ ಅಮ್ಮನ ಮನೆಯಿಂದ ಗಂಡನ ಮನೆಗೆ ಹೋಗಬೇಕು. ಇನ್ನು ನಾನು ಈಗ ಬಿರಿಯಾನಿ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ, ಏನಂತ ಕಷ್ಟಕರ ಅಲ್ಲ. ಸೊ ಸಿಂಪಲಾಗೇ ಮಾಡಿಕೊಂಡೆ ನಾನು. ದಮ್ ಬಿರಿಯಾನಿ ಆ ಥರ ಏನಲ್ಲ, ಕುಕ್ಕರಲ್ಲೇ 1 ಪಾಟ್ ಬಿರಿಯಾನಿ ಥರ ಮಾಡಿಕೊಂಡೆ. ಅದು ಮೊದಲಿಗೆ ಎಣ್ಣೆನ ಕಾಯೋಕ್ಕಿಟ್ಟು ಅದಕ್ಕೆ ಸೋಂಪು, ಹಾಗೇ ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಇಷ್ಟು ಐಟಮು ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕು. ಅದಾದ ನಂತರ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ 1 ಈರುಳ್ಳಿನ ಅಷ್ಟೇ ಹಾಕ್ಕೊಂಡಿರೋದು. ಸ್ವಲ್ಪ ದಪ್ಪ ಗಾತ್ರದ ಈರುಳ್ಳಿ, ಸಣ್ಣದಾದರೆ 2 ಹಾಕ್ಕೊಳ್ಳಿ, ದೊಡ್ಡದಿದ್ದರೆ 1 ಸಾಕು. ಸೊ ಈರುಳ್ಳಿನ ಹಾಕ್ಕೊಂಡೆ, ಅದನ್ನು ಸಹ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ.
ಹಾಗೆಯೇ ನಾನೇನು ಮಾಡಿದೆ, ಪಕ್ಕದಲ್ಲೇ ಸ್ವಲ್ಪ ಬಿಸಿನೀರು ಇಟ್ಕೊಂಡೆ. ಬಿಸಿನೀರು ಇಟ್ಕೊಂಡ್ರೆ ಬೇಗ ಆಗುತ್ತೆ. ನಾವು ಅಕ್ಕಿ ತೊಳೆದಾಕ್ದಾಗ ತಣ್ಣೀರು ಹಾಕೋ ಬದಲು ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ ಹೇಳಿ ಸೈಡಲ್ಲಿ ಬಿಸಿನೀರನ್ನ ಇಟ್ಕೊಂಡೆ. ನಾವು ಬಿರಿಯಾನಿ ಮಾಡೋದಕ್ಕೆ ಅಂತಲ್ಲ, ಪ್ರತಿಯೊಂದು ಐಟಮ್ ಆಗಿರ್ಬೋದು, ಲೈಕ್ ಪಲಾವ್ ಆಗಿರ್ಬೋದು, ಟೊಮೊಟೊ ಬಾತ್ ಆಗಿರ್ಬೋದು, ನಾನ್ ವೆಜ್ ಆರ್ ವೆಜ್ ಏನೇ ಆಗಿರಲಿ, ನಾವು ಸ್ವಲ್ಪ ಬಿಸಿನೀರು ಹಾಕಿದಾಗ ಟೇಸ್ಟ್ ಚೆನ್ನಾಗಾಗುತ್ತೆ. ತಣ್ಣೀರು ಹಾಕೋದಕ್ಕಿಂತ ಸ್ವಲ್ಪ ಬಿಸಿನೀರನ್ನ ಕಾಯಿಸಿ ಹಾಕಿದ್ರೆ ಚೆನ್ನಾಗೂ ಟೇಸ್ಟ್ ಬರುತ್ತೆ, ಹಾಗೆಯೇ ಬೇಗನೂ ಸಹ ಆಗುತ್ತೆ ಅಲ್ವಾ. ಸೊ ಮತ್ತು ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಸೊ ಇದಕ್ಕೊಂದು ಪೇಸ್ಟ್ನ ರೆಡಿ ಮಾಡಿದ್ದೀನಿ. ಅದಕ್ಕೆ ಏನೇನು ಹಾಕಿದ್ದೀನಿ ಅನ್ನೋದನ್ನು ಹೇಳ್ತೀನಿ. ನಾನು ತೋರ್ಸೋಣ ಅಂತ ಅಂದ್ಕೊಂಡೆ, ಅಷ್ಟರಲ್ಲಿ ನಮ್ಮಮ್ಮ ಅದನ್ನು ರುಬ್ಬಿಟ್ಟಿದ್ರು. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ನಾನು ಅದಕ್ಕೆ ಮಾಮೂಲಿ ಪುದೀನ, ಕೊತ್ತಂಬರಿ ಸೊಪ್ಪು, ನಾನು ಏನು ಮಾಡಿದೆ ಇದರಲ್ಲೇ ಸ್ವಲ್ಪ ಟೊಮೆಟೊ ಇಟ್ಕೊಂಡೆ. ಈ ಪೇಸ್ಟ್ ಸ್ವಲ್ಪ ಟೊಮೆಟೊನು ಹಾಕೊಂಡಿದ್ದೀನಿ. ಸೊ ಇದರಲ್ಲಿ ಸ್ವಲ್ಪ ಬಿರಿಯಾನಿ ಚಕ್ಕೆ, ಲವಂಗ, ಹಾಗೆಯೇ ಫ್ರೈ ಇಷ್ಟನ್ನ ಹಾಕೊಂಡು ಚೆನ್ನಾಗಿ ಪೇಸ್ಟ್. ಇನ್ನು ಈರುಳ್ಳಿ ಎಲ್ಲ ಫ್ರೈ ಆಗ್ತಿದೆ ಚೆನ್ನಾಗಿ. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ. ಅದಾದ ನಂತರ ನಾನು ತೊಳೆದಿರೋ ಚಿಕನ್ನ ಹಾಕ್ತಿದ್ದೀನಿ. ಸೊ ಚಿಕನ್ ಜಾಸ್ತಿ ಇರಬೇಕು ಬಿರಿಯಾನಿಗೆ. ಏನೇ ಹೇಳಿ ಸ್ನೇಹಿತರೆ, ಪೀಸು ಸ್ವಲ್ಪ ಜಾಸ್ತಿನೇ ಇರಬೇಕು, ಅಕ್ಕಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಆಯಿತಾ. ಏನು ಗೊತ್ತಾ, ಒಂದೊಂದು ತುತ್ತಿಗೂ ಒಂದು ಸ್ವಲ್ಪ ಚಿಕನ್ ಇದ್ದರೆ ಚೆನ್ನಾಗಿರುತ್ತೆ ತಾನೇ. ಸೊ ಅದಕ್ಕೋಸ್ಕರ ಸ್ವಲ್ಪ ಪೀಸಸ್ ಜಾಸ್ತಿನೇ ಇರಲಿ. ಇನ್ನು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆಯಾ, ಚಿಕನ್ ಎಲ್ಲ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ನಾನು ಅರಿಶಿಣ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣ ಹಾಕೊಳ್ಳೋಣ. ಹಾಗೆಯೇ ಇದಕ್ಕೆ ರುಚಿಗೆ ತಕ್ಕಷ್ಟು ಸಾಲ್ಟು ನೋಡಿ ಈಗಲೇ ಹಾಕ್ಕೊಬೇಕು. ಅಕಸ್ಮಾತ್ ನೀವು ಫಸ್ಟ್ ಟೈಮ್ ಮಾಡ್ತಾಯಿದ್ದೀರಾ ಅಂದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ, ತೊಂದರೆ ಏನಿಲ್ಲ. ಲಾಸ್ಟಲ್ಲಿ ನಾವು ಚೆಕ್ ಮಾಡ್ಬೋದು. ನೀವು ಒಂದೇ ಸತಿ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಅದು ಕಮ್ಮಿ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು ಸ್ವಲ್ಪ ಕಮ್ಮಿ ಆದರೂ ಪರವಾಗಿಲ್ಲ, ಇನ್ನೊಂದು ಸತಿ ಹಾಕ್ಕೊಬೋದು, ಬಟ್ ಜಾಸ್ತಿ ಅಂತ ಹಾಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಪೇಸ್ಟ್ ಏನು ನಾನು ರುಬ್ಬಿಟ್ಟಿದ್ದೀನಲ್ಲ ಆ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಅದು ಶುಂಠಿ ಬೆಳ್ಳುಳ್ಳಿ ಏನು ಹಸಿ ಸ್ಮೆಲ್ ಇದೆಯಲ್ಲ ಅದು ಹೋಗೋ ತನಕ ಸ್ವಲ್ಪ ಫ್ರೈ ಮಾಡಿಕೊಂಡು, ಈಗ ಇದಕ್ಕೆ ನಾನು ಮಟನ್ ಮಸಾಲ ನಮ್ಮ ಮನೇಲಿ ಇದ್ದಿದ್ದಕ್ಕೆ ನಾನು ಹಾಕ್ಕೊಂಡೆ ಅಷ್ಟೇನೆ, ನಮ್ಮಮ್ಮ ಹಾಕು ಅಂತ ಹೇಳಿದ್ದಕ್ಕೆ. ಸೊ ಇಲ್ಲ ಅಂದರೂ ತೊಂದರೆ ಏನಿಲ್ಲ, ಸ್ಕಿಪ್ ಮಾಡ್ಕೊಬೋದು. ಸೊ ಖಾರಕ್ಕೆ ತಕ್ಕಷ್ಟು ಖಾರ ಪುಡಿನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಧನಿಯಾ ಪುಡಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಸೊ ನೋಡ್ಕೊಳ್ಳಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಇನ್ನು ಧನಿಯಾ ಪುಡಿ ನಾನು 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಅಷ್ಟೇನೆ, ಇದಕ್ಕೆ ಇನ್ನೇನು ಹಾಕೋಲ್ಲ ನಾನು. ಸೊ ನೋಡಿ, ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೊಂಡಿದೆಯಲ್ಲ, ಸೊ ಈ ರೀತಿ ಆದ ನಂತರ ನಾನು ಅಕ್ಕಿನ ಮೊದಲೇ ತೊಳೆದಿಟ್ಟಿದ್ದೆ, ಲೈಕ್ ಒಂದು 15 ನಿಮಿಷ ತೊಳೆದಿಟ್ಟಿರಬೇಕು ನೀರಲ್ಲೇ. ಸೊ ನಾನಿಲ್ಲಿ 1 ಲೋಟದಷ್ಟು ಬಾಸುಮತಿ ರೈಸ್ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಮತ್ತೊಂದು ಸಣ್ಣ ಅಕ್ಕಿ ಬರುತ್ತೆ, ಸೊ ಬುಲೆಟ್ ರೈಸ್ ಅಂತಾರಲ್ಲ ಅದು ಹಾಕ್ಕೊಂಡಿದ್ದೀನಿ. ಸೊ 2 ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ, ಓಕೆನಾ. ತುಂಬ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ, ಎಲ್ಲರಿಗೂ ಇಷ್ಟ ಆಯಿತು ಮನೆಯಲ್ಲಿ. ಅಮ್ಮಂಗಾಗಿರ್ಬೋದು, ತಮ್ಮಂಗೂ ಸಹ ಇಷ್ಟ ಆಯಿತು. ಏನೋ ಅವನು ನಾನು ಮಾಡೋ ಡಿಶಸ್ನ ಒಪ್ಕೊಳ್ಳೋದೇ ರೇರು. ಏನು ಮಾಡಿದ್ಯೆ, ಹೆಂಗೆ ಮಾಡಿದ್ಯೆ ಅಂತ ಹೇಳ್ತಾ ಇರ್ತಾ. ಬಟ್ ಇವತ್ತು ಬಿರಿಯಾನಿ ತುಂಬಾ ಚೆನ್ನಾಗಾಗಿತ್ತು. ಸೊ ಇನ್ನು ಅದಕ್ಕೆ ನಾನು ಉಪ್ಪು ಖಾರ ಟೇಸ್ಟ್ ನೋಡಿದೆ, ಸಾಕಾಯಿತು. ಇವಾಗ ನಾವು ನೋಡ್ಕೊಬೋದು, ಅದು ನೀರೆಲ್ಲ ಕುದೀತಿತ್ತಲ್ಲ, ಸೊ ಆ ಟೈಮಲ್ಲಿ ನಾವು ನೋಡಬೇಕು ಉಪ್ಪು ಖಾರ ಕರೆಕ್ಟಾಗಿದೆಯಾ ಅಂತ ನೋಡಿ. ಬೇಕು ಅಂದರೆ ಮತ್ತೆ ನಾವು ಆ್ಯಡ್ ಮಾಡ್ಕೊಬೋದು. ಕುಕ್ಕರ್ದು ಮುಚ್ಚಿ ಒಂದೇ ವಿಸಿಲ್ ಕೂಗಿಸಿತ್ತು ಅಷ್ಟೇ, ಜಾಸ್ತಿ ಏನಿಲ್ಲ, ಒಂದೇ ವಿಸಿಲ್ ಸಾಕು. ಸೊ ಅದು ವಿಸಿಲ್ ತೆಗಿಬಾರ್ದು, ಅದೇ ತಣ್ಣಗಾಗಬೇಕು, ಅಂದರೆ ಅದೇ ಏರೋಟ್ ಆಗಬೇಕು. ನಾವು ಮುಂಚೆನೇ ಎಲ್ಲ ವಿಸಿಲ್, ಅದು ಗಾಳಿ ಇರುತ್ತಲ್ಲ ಅದನ್ನೆಲ್ಲ ತೆಗಿಯೋದು, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಸೊ ಪೂರ್ತಿಯಾಗಿ ಅದೇನೇ ತಣ್ಣಗಾದ ನಂತರ ಈ ರೀತಿ ಓಪನ್ ಮಾಡಿ ಮತ್ತೆ ತಿರ್ಗಿ ನಾವನ್ನ ಮಿಕ್ಸ್ ಮಾಡಬೇಕು. ಅಂದರೆ ನೋಡಿ, ಈಗ ಕಾಣ್ತಿದ್ಯಾ ನಾನು ಏನು ಹೇಳ್ತಾ ಇದ್ದೀನಿ ಅನ್ನೋದ್ರದ್ದು. ಸೊ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಾದಮೇಲೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಬೇಕು. ಮತ್ತು ಒಂದು 5 ನಿಮಿಷ ಅದೇ ಹಬೆಲೇ ಅಳ್ಕೊಳುತ್ತೆ, ಓಕೆನಾ. ಅಷ್ಟೇ, ಬಿರಿಯಾನಿ ರೆಡಿ ಆಯಿತು, ಫ್ರೈಯು ಸಹ ರೆಡಿ ಆಯಿತು. ಇನ್ನೇನಿದ್ರು ಊಟ ಮಾಡೋದೇನೆ. ನಮ್ಮಪ್ಪ ಅಂತೂ ಮೊಮ್ಮಗಳಿಗೆ ತಿನ್ನಿಸ್ಕೊಂಡು ಅವರು ತಿಂತಾಯಿದ್ರು. ಮೊಮ್ಮಗಳು ಊರಿಗೆ ಹೋಗ್ತಾಳೆ ಅನ್ನೋ ಫೀಲಿಂಗ್ಸ್ ಅವ್ರಿಗೆ. ಪಾಪ ಏನು ಮಾಡೋದು, ಅವ್ರಿಗೂ ಬೇಜಾರಾಗುತ್ತೆ ಅಲ್ವಾ. ನಾವು ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗಲೇಬೇಕು ಮನೆಗೆ. ಸೊ ನಮ್ಮಪ್ಪ ಊಟ ಮಾಡಿಸ್ತಾಯಿದ್ರು, ನೋಡ್ತಿರ್ಬೋದಲ್ಲ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ಸಿಗೋಣ ನಾಳೆ. ಥ್ಯಾಂಕ್ ಯು.